ಆದ್ರೂ ಇಷ್ಟು ದೂರ ಬಂದ್ಬಿಟ್ಟು ಮೇಲ್ ಗಾಡಿ ಬಿಟ್ಟಿಲ್ವಾ? ಗಾಡಿಯಲ್ಲಿ ಬಂದಿದ್ರು ಇದು ಲಾಸ್ಟು. ಇಲ್ಲಿ ನೋಡಿ, ಇಲ್ಲಿ ಕಾಂಕ್ರೀಟ್ ಆಗ್ತಾ ಇದಾರೆ, ಜಾಗ ಇಲ್ಲ. ಗಾಡಿ 8:15ಗೆ ಬೇಲ್ಪುರಿ ತಿನ್ನೋ ಒಂದು ದೊಡ್ಡ ಕ್ರಿಯೇಚರ್ ಅಂದ್ರೆ ಇವಳೊಬ್ಳೆ. ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮತ್ತೊಮ್ಮೆ ಪಯಣ ವಿತ್ ಸ್ವಾತಿ ವ್ಲಾಗ್ಸ್ಗೆ ಸುಸ್ವಾಗತ. ವೀಕೆಂಡ್ ಬಂತು ಅಂದರೆ ಇವಾಗ ನಾನು ಕಾಲು ಕಿತ್ತುವ ಕಾರ್ಯಕ್ರಮನ ಹಮ್ಮಿಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಬಿಕಾಸ್ ಶಾರ್ಟ್ ರೈಡ್ಸ್ನ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕಾಗಿ ನಾನು ಇಷ್ಟೊಂದು ಪ್ರಯತ್ನ ಪಡ್ತಾ ಇರುವಂಥದ್ದು. ಯಾಕಂದರೆ ಲಾಂಗ್ ರೈಡ್ಸ್ ಹೋಗಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ಚಲ್ಲಿ ರೈಡ್ ಮಾಡಬೇಕಾಗುತ್ತೆ ನಾನು. ಆ್ಯಂಡ್ ಎಲ್ಲ ಥರನೂ ಚಾಲೆಂಜಸ್ ಇವಾಗ ಹೆಂಗೆ ಅಂದರೆ ಮೊದಲಿಂದ ನಾನು ಕಲಿತಾ ಇರೋ ಥರ ಆಗ್ಬಿಟ್ಟಿದೆ. ಬಿಕಾಸ್ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರು, ಒಂದು ಕಡೆ ಭಯ ಎಲ್ಲ ಇರುತ್ತಲ್ವ. ಸೊ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಮತ್ತೊಂದು ಶಾರ್ಟ್ ರೈಡಿಗೆ ಸುಸ್ವಾಗತ. ಇವತ್ತು ಕೊನೆಗೂ ನಮ್ಮ ಐಶ್ವರ್ಯ ಅವರು ಬರ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬರ್ತೀನಿ ಅಂದ್ಬಿಟ್ಟು ನಿದ್ದೆ ಹೊಡೆದ್ಬಿಟ್ಟವಳೆ, ಕಾಗೆ ಹರಿಸ್ಬಿಟ್ಲು. ಸೊ ಈ ಸತಿ ಆಗಲೇ ಎದ್ದು ಬಂದಿರಬೇಕೇನೋ ಬಹುಶಃ. ನಾನೇ ಫೋನ್ ಮಾಡಿ ಎಬ್ಸಿದ್ದೀನಿ ಒಳಗೆ 4 ಗಂಟೆಗೆ. ಈ ರೈಡ್ ಹೋಗಬೇಕು ಅಂದರೆ ದೇವ್ರಾಣೆ ನಿದ್ದೆನೇ ಬರಲ್ಲಪ್ಪ. ಅದೇ ಏನೋ ವಾಕಿಂಗ್ ಹೋಗು, ಜಿಮ್ಗೆ ಹೋಗು ಅಂದರೆ ಅಯ್ಯಾವಾಗ ನಿದ್ದೆ ಬರ್ತದೆ ಅಂತ ಮಲಿಕತ್ತೀವಿ. ಸೊ ರೈಡ್ ಅಂತ ಅಂದರೆ ನಿದ್ದೆನೇ ಬರಲ್ಲ ನಮಗೆ. ನಿದ್ದೆ ಮಾಡಿದ್ರೂ ಕರೆಕ್ಟ್ ಟೈಮ್ ಸೆನ್ಸಿಗೆ ಎದ್ದು ರೆಡಿಯಾಗಿರ್ತೀವಿ. ನಿದ್ದೆ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ ನಾನು, ನಿದ್ದೆ ಇಂಪಾರ್ಟೆಂಟು. ಬಟ್ ಏನಂದರೆ ಆ ಟೈಮಿಗೆ ಕರೆಕ್ಟಾಗಿ ಎದ್ದು ರೆಡಿ ಆಗ್ಬಿಟ್ಟಿರ್ತೀವಿ. ಫುಲ್ ಡಿಸಿಪ್ಲಿನು. ಯಾವತ್ತೂ ಹೇಳಿದ್ರೆ ಡಿಸಿಪ್ಲಿನ್ ರೈಡಲ್ಲಿ ಬಂದ್ಬಿಡುತ್ತೆ ನಮ್ಗಳಿಗೆ. ಸೊ ಒಂದು ಸತಿ ಲೈಫ್ನ ರಿಲೇಟ್ ಮಾಡ್ಕೊಂಡ್ರೆ ಅಯ್ಯೋ ನಮ್ಗೆ ಇಷ್ಟ ಆಗಿರೋವಂಥ ವಿಚಾರದ ಬಗ್ಗೆ ನಾವು ಎಷ್ಟು ಡೆಡಿಕೇಶನ್ ಇಡ್ತೀವಲ್ವ ಅಂತ ಅನಿಸುತ್ತೆ. ಜಿಮ್ಗೆ ಹೋಗೋರೆಲ್ಲ ಡೆಡಿಕೇಶನ್ ಇಟ್ಟಿರ್ತಾರೆ, ಆದರೆ ನಮ್ಮಂಥವ್ರು ಸ್ವಲ್ಪ ಸೋಂಬೇರಿ ಮಾಡೋರು ಅದಕ್ಕೆಲ್ಲ ಇದು ಮಾಡಲ್ಲ ಅಷ್ಟೇ. ಬಟ್ ಅಷ್ಟು ಬೇಗ ಎದ್ದೇಳೋದು ಟಾಸ್ಕಿ ಅಪ್ಪ. ಹೆಣ್ಮಕ್ಳಂತೂ ಪಾಪ ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು, ಅದು ಸ್ಕೂಲ್ ಬೇರೆ ಶುರುವಾಗಿದೆ, ಮಕ್ಳಿಗೆ ಡಬ್ಬಿ ಹಾಕಿ, ಅಯ್ಯೋ ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮ ಅಮ್ಮಂದ್ರೆಲ್ಲ ಎಷ್ಟು ಬೇಗ ಎದ್ದು ರಂಗೋಲಿ ಹಾಕಿ ಅದು ಮಾಡಿ ಅಡುಗೆ ಮಾಡಿ, ಅಯ್ಯೋ ಬೇಡಪ್ಪ. ಸೀರಿಯಸ್ಲಿ ಮನೇಲಿರೋ ಅಮ್ಮಂದ್ರಿಗೆ ಒಂದು ಹ್ಯಾಟ್ಸ್ ಆಫ್. ನಾವು ಒಂದಿನ ಎದ್ದೇಳಕ್ಕೆ ಕಯ್ಯಪ್ಪಯ್ಯ ಅಂತೀವಿ, ಅವ್ರು ದಿನ ಎದ್ದೇಳ್ತಾನೆ ಇರ್ತಾರಲ್ಲ. ಸೊ ಥ್ಯಾಂಕ್ ಯು ಟು ಆಲ್ ಮದರ್ಸ್ ಇನ್ ದ ವರ್ಲ್ಡು ಆ್ಯಂಡ್ ಫಾದರ್ಸ್ ಆಫ್ಕೋರ್ಸ್. ಅವರು ಬೆಳಗ್ಗೆ ಹೊತ್ತು ನೈಟ್ ಡ್ಯೂಟಿ ಎಲ್ಲ ಮಾಡ್ತಾಯಿರ್ತಾರೆ. ನಾವು ಆ ಥರ ಕೆಲಸ ಎಲ್ಲ ಮಾಡಲ್ಲ, ಆದರೆ ನಾವು ರೈಡ್ ಹೋಗ್ತೀವಿ ಅಷ್ಟೇ. ನಮಗೂ ಅವ್ರಿಗೂ ವ್ಯತ್ಯಾಸ. ಇವತ್ತಿನ ರೈಡು ಸಮಾರಂಭ ಶುರುವಾಗಿದೆ. ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಕತೆ ಎಲ್ಲನೂ ಹೇಳ್ತೀನಿ. ಆ್ಯಕ್ಚುಲಿ ನಿಮಗೆ ಫಸ್ಟೇ ಕ್ಲೂ ಕೊಡ್ತೀನಿ. ಒನ್ ಆಫ್ ದ ಮೋಸ್ಟ್ ಇನ್ಸ್ಟಾಗ್ರಾಮೆಬಲ್ ಆ್ಯಂಡ್ ವೈರಲ್ ಪ್ಲೇಸು. ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡಿತು ಈ ಜಾಗ. ನಾನು ಈ ನನ್ನ ಆ್ಯಕ್ಸಿಡೆಂಟ್ಗಿಂತ ಮುಂಚೆನೇ ಹೋಗೋ ಪ್ಲ್ಯಾನಲ್ಲಿ ಇಟ್ಟಿದ್ದೆ ಆ ಜಾಗನ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೋಗೋಕ್ಕಾಗಲಿಲ್ಲ. ಸೊ ಕೊನೆಗೂ ಇವತ್ತು ಮುಹೂರ್ತ ಇಟ್ಟು ಆ ಶಿವಪ್ಪ ಕರೆಸ್ಕೊತವನೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಟ್ರೆಂಡಿಂಗ್ ಜಾಗ. ಸೂರ್ಯ ಹುಟ್ಟೋಷ್ಟೊತ್ತಿಗೆ ಹೋಗಬೇಕು ಅನ್ನೋದು ನಮ್ಮ ಪ್ಲ್ಯಾನು. ಬಟ್ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ಆ್ಯಕ್ಚುಲಿ 60 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬನ್ನಿ. ಆಮೇಲೆ ಈ ರೋಡ್ ಓಪನ್ ಮಾಡಿಬಿಟ್ಟು ನಿಜವಾಗ್ಲೂ ಒಳ್ಳೇದು ಮಾಡಿಬಿಟ್ಟವ್ರೆ. ನಮ್ಗೆ ಎಷ್ಟೋ ಕಿಲೋಮೀಟ್ರು ಆರಾಮಾಗಿ ಹೋಗ್ಬೋದು ಸೀರಿಯಸ್ಸಾಗಿ ಈ ನೈಸ್ ರೋಡ್ ಜಂಕ್ಷನ್ಗೆ. ಸೊ ನಾವು ಯೂಶ್ವಲಿ ಕನಕಪುರ ಸೈಡೇ ಹೋಗೋದು. ಐ ಮೀನ್ ಯಾವ ಕಡೆ ಹೋದ್ರೂ ಮೈಸೂರಿಗೆ ಹೋಗ್ತೀವಿ ಅಂತಂದ್ರೂ ನಾವು ಕನಕಪುರ ಸೈಡೇ ಚೂಸ್ ಮಾಡ್ತೀವಿ. ಯಾಕಂದರೆ ರೋಡ್ ಚೆನ್ನಾಗಿದೆ ಈ ಕಡೆ. ಇಲ್ಲೇನು ಮಾಡಿಬಿಟ್ಟಿದ್ದಾರೆ, ನಮಗೆ ಸರ್ವಿಸ್ ರೋಡ್ ಹೋಗ್ಬೇಕಲ್ವ, ನಾವು ಎಕ್ಸ್ಪ್ರೆಸ್ ಹೈವೇಲಿ ಹೋಗೋಕ್ಕಾಗಲ್ವಲ್ಲ. ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ರೋಡದಕ್ಕೂ ಹಂಪಾಕ್ಬಿಟ್ಟವ್ರೆ. ಅಯ್ಯೋ ಕ್ಲಚ್ ಹಿಡಿ ಬ್ರೇಕ್ ಹಾಕೋ ಆಗಲ್ಲ, ತಿಕ್ಕಾಲ ನೋಡ್ಬಿಡ್ತದೆ ಹಂಪಲ್ಲಿ ಎಗರಿಸ್ಕೊಂಡು. ಸೊ ಕನಕಪುರ ರೋಡ್ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಇಟ್ ಈಸ್ ಬೆಟರ್. ಒಂದು 10 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ, ರೋಡ್ ಚೆನ್ನಾಗೈತೆ. ಪ್ಲೀಸ್ ಬನ್ನಿ, ಎಲ್ಲೋಗ್ತಾ ಇದ್ದೀನಿ ಏನು ಅಂತ ತೋರಿಸ್ತೀನಿ. ಕೊನೆಗೂ ಐಶು ಮುಹೂರ್ತ ಇಟ್ಟು ಬಂದಿದ್ದಾಳೆ. ಲಾಸ್ಟ್ ಟೈಮ್ ಕಾಗೆ ಆರಿಸ್ಬಿಟ್ಟು ಹೋಗಿದ್ಲು. ಗೈಸ್ ಟೋಲೇ ಓಪನ್ ಆಗಿಲ್ಲ, ಅಷ್ಟು ಬೇಗ ಬಂದು ನಿಂತಿದ್ದಾರೆ. ಎಲ್ಲ ಬೈಕರ್ಸು ನಿಂತಿದ್ದಾರೆ. ಸೊ ಇವಾಗ ಓಪನ್ ಮಾಡಿದ್ದಾರೆ, ಫುಲ್ ಲೈನ್ ಆಗಿದೆ. ಸೊ ಕ್ಲಿಯರ್ ಆದಮೇಲೆ ನಾವು ಹೋಗೋಣ. 5 ಗಂಟೆಗೆ ಓಪನ್ 2 ವೀಲರ್ಗೆ ಟೋಲು. ಸೊ ನಾನು ಆಲ್ಮೋಸ್ಟು 90 ಸ್ಪೀಡು. ಸೊ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ನೋಡಿ. ಇದು G2 ಪ್ರಾಡಕ್ಟ್ಸಲ್ಲಿ ನಾನು ಲಾಸ್ಟ್ ನೈಟ್ ತರಿಸಿದ್ದು. ಆ್ಯಕ್ಚುಲಿ ಅದೊಂದು ಕೇಬಲ್ ಹಾಳಾಗ್ಬಿಟ್ಟಿತ್ತು ನಂದು. ನಾನು DJ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಮಾನ್ಸೂನ್ ಶುರುವಾದರೆ DJ ವಾಟರ್ ಪ್ರೂಫ್ ಇಲ್ಲ. ಸೊ ವಾಪಸ್ ಬ್ಯಾಕ್ ಟು ಕೇಬಲ್ಲು. 90ಯಲ್ಲಿ ಇದ್ದೀನಿ. ಇದು ಏನೋ ವಿಂಡ್ ನಾಯ್ಸು, ಏರ್ ಬ್ಲಾಸ್ಟು, ನಾಯ್ಸ್ ರಿಡಕ್ಷನ್ನು ಏನೂ ಇಲ್ಲ. ಇದು ರಾ ಕ್ಲಿಪ್ಪು. ಚೆಕ್ಔಟ್ ಮಾಡಿ ಹೆಂಗಿದೆ ಅಂತ. ಸಖತ್ತಾಗೈತೆ ವ್ಯೂ ಮಾತ್ರ. ಆ ಕಡೆ ಫುಲ್ಲು ಮಂಜು. ಸೂರ್ಯ ಬಂದ್ಬಿಟ್ಟ ಬಿಡಿ, ನಾವು ಹೋಗೋಷ್ಟೊತ್ತಿಗೆ ಸೂರ್ಯ ಬಂದಾಯಿತು. ಆದರೆ ಕ್ರೇಜಿ ಆಗೈತೆ ಅಲ್ಲೆಲ್ಲ ಫುಲ್ಲು ಬಂಡೆಗಳು.
ಸಖತ್ತಾಗೈತೆ. ಇನ್ನು 26 ಕಿಲೋಮೀಟ್ರ್ ಐತೆ, ನಡ್ರಿ ಹೋಯ್ತಾರಣ. ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಗೈಸ್. ನಾವು ಸನ್ರೈಸ್ ಆಗೋ ಅಷ್ಟೊತ್ತಿಗೆ ಬರಬೇಕು ಅಂದ್ಕೊಂಡ್ವಿ, ಆಗಲೇ ಸನ್ರೈಸ್ ಆಗ್ಬಿಟ್ಟೈತೆ. ರೋಡು ತುಂಬ ಚೆನ್ನಾಗಿದೆ. ನಾವು ಹೋಗ್ತಾರೋ ಜಾಗಕ್ಕೆ ಇದು ಯಾವುದೋ ಆಫ್ ರೋಡಿಂಗ್ ಇಲ್ಲ, ಬಟ್ ಯಾವ ಒಂದು ಪೀಸ್ಫುಲ್ ಜಾಗ. ಆಫ್ ರೋಡಿಂಗ್ ಏನಿಲ್ಲ, ರೋಡ್ ಕ್ರೇಜಿ ಆಗಿದೆ ಮಾತ್ರ, ಸೂಪರ್. ಫುಲ್ ವಿಲೇಜ್ ಲಿಮಿಟ್ಸು. ಇವಾಗ ನಾವು ದ್ವಾರದ ಒಳಗಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ನಡೀರಪ್ಪ. ಇನ್ನು 1.5 ಕಿಲೋಮೀಟ್ರ್ ಐತೆ. ಬಂದಿದ್ದು ರೋಡ್ ಅಂತೂ ಕ್ರೇಜಿಯಾಗಿ ಸಖತ್ತಾಗಿತ್ತು, ಬಟ್ ಇವಾಗ ಒಳಗಡೆ ಹೆಂಗಿದೆ ನನಗೆ ಗೊತ್ತಿಲ್ಲ. ವಿಲೇಜ್ ಲಿಮಿಟ್ಸು ನೋಡುವ. ಅದು ವಿಲೇಜ್ ಲಿಮಿಟೇ, ಬಟ್ ಇದು ಬೇರೆ ಥರ ವಿಲೇಜ್ ಲಿಮಿಟ್. ಇದು ಫುಲ್ ಇಂಟೀರಿಯರ್ ವಿಲೇಜ್ ಲಿಮಿಟ್. ಲೆಫ್ಟ್. ವಾ, ಇನ್ನು ಯಾರು ಎದ್ದು ರಂಗೋಲಿನೂ ಹಾಕಿಲ್ಲ ಗಾಯ್ಸ್. ನಾವಾಗಲೇ ಬಂದ್ಬಿಟ್ಟಿದ್ದೀವಿ. ಇನ್ನು ಆಂಟಿ ಕಸ ಗುಡಿಸ್ತವ್ರು ಇವಾಗ. ಮೊನ್ನೆ ನಾವು ಹೋಗಿದ್ದ ರೂಟು ಹಿಂಗೆ ಇತ್ತು. ನೀಟಾಗಿ ಡೈವರ್ಷನ್ಸ್ಗೆ ಬೋರ್ಡ್ ಹಾಕಿದ್ದಾರೆ. ಅವ್ರು ಅಂದ್ಕೊಂಡಿರ್ತಾರೆ ಅದು ಎಷ್ಟು ಜನ ಬೈಕರ್ಸ್ ಬರ್ತಾರೆ ನಮ್ಮೂರಿಗೆ, ಯಾಕಂದರೆ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ಜಾಗ ಇದು. ವಾವ್, ಹೆವಿ ವೈರಲ್ ಆಗಿತ್ತು ಈ ಜಾಗ. ಎಲ್ಲಿದೆಯಾ? ಸ್ಟ್ರೈಟು ಹೋಗು, ಗದ್ದೆಗೆ ಹೋಗು. ಸ್ವಲ್ಪ ಹೊಲ ಅಲ್ಲಿ ಏನಾದರೂ ಹೂಳೋಗು. ಹಾಂ, ಇಷ್ಟೊತ್ತು ರೋಡ್ ಚೆನ್ನಾಗಿತ್ತು, ಇವಾಗ ರೋಡು ಜಿಂಗಿ ಚಕ್ಕ. ವಾವ್, ಈ ಕೆರೆ ನಮ್ಮ ನೀನು ಹೇಳಿದ್ದು ಇದೇ ಕೆರೆ, ಲೆಫ್ಟ್ ಕೆರೆ. ಇವಳು ಯಾವ್ದೋ ಕೆರೆ ಕರ್ಕೊಂಡೋಯ್ತೀರಿ ಅಂದ್ಬಿಟ್ಟು ಎಲ್ಲಿ ಕರ್ಕೊಂಡ್ಬಂದವಳೆ ನೋಡಿ ನಮ್ಮನ್ನ. ನಡೀರಪ್ಪ, ಇನ್ನು ಒಂದೂವರೆ ಕಿಲೋಮೀಟ್ರ್ ಹೋಗೋಕ್ಕಿದೆ. ಬರೀ ಗ್ರಾವೆಲ್ ರೋಡು, ಫುಲ್ಲು ಗ್ರಾವೆಲ್ ರೋಡು. ಏನು ತೊಂದರೆ ಇಲ್ಲ, ಹೋಗ್ಬೋದು. ನಿಧಾನವೇ ಪ್ರಧಾನ ಏನು ಅಂತವ್ರೆ. ವಾ ಅಮ್ಮ, 1 ಕಿಲೋಮೀಟ್ರಾ? ಸಿಕ್ಕಾಪಟ್ಟೆ ನಡಿಬೇಕು. 1 ಕಿಲೋಮೀಟ್ರ್ ನಡಿಬೇಕು. 1 ತೋರಿಸ್ತಿದೆ. ಅಲ್ಲ, ನಿಧಾನಕ್ಕೆ ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಆದರೂ ಇಷ್ಟು ದೂರ ಬಂದ್ಬಿಟ್ಟು ಮೇಲ್ಗಾಡಿ ಬಿಟ್ಟಿಲ್ವಾ ಗಾಯ್ಸ್? ಕಾಂಕ್ರೀಟ್ ಹಾಕ್ಬಿಟ್ಟವ್ರಿ ಗಾಯ್ಸ್. ಸರಿ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಈಗ ಗಾಡಿ ಹಾಕ್ರಿ, ನಡ್ಕೊಂಡು ಹೋಗೋಣ. ನಿಧಾನಕ್ಕೆ ಹೋಗೋಣ, ನಡೀರಿ, ಏನು ಮಾಡೋಕ್ಕಾಗಲ್ಲ. ಇಷ್ಟು ದೂರ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಮಕ ನೋಡೋಕ್ಕಾಯ್ತದ? ನೋಡಿ ಗಾಯ್ಸ್, ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ನಡಿಬೇಕು ಇಲ್ಲಿಂದ. ಒಳ್ಳೆ ಘಾಟ್ ರೋಡ್ ಇತ್ತು, ಸಖತ್ತಾಗಿತ್ತು, ಹೋಯ್ತು. ಇಷ್ಟು ದೂರ ಬಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ ಗಾಡಿಯಲ್ಲಿ ಅಲ್ಲಿ ತನಕ. ಫಾರ್ಚುನೇಟ್ಲಿ ನಾವು ಗಾಡಿನ ಇಲ್ಲೇ ಬಿಟ್ಟು ಇವಾಗ ನಡ್ಕೊಂಡು ಹೋಗ್ಬೇಕು ಗಾಯ್ಸ್. ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ಸೊ ಹಾಗಾಗಿ ವಾಕಿಂಗ್. ನಾವು ಗಾಡಿಯಲ್ಲಿ ಬಂದಿದ್ರು, ಇದು ಲಾಸ್ಟು. ಇಲ್ಲಿ ನೋಡಿ, ಇಲ್ಲಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಜಾಗ ಇಲ್ಲ, ಗಾಡಿ ನಿಲ್ಸೋಕ್ಕೂ ಆಗಲ್ಲ, ಜಾರ್ಬಿಡುತ್ತೆ. ಯಾಕಂದರೆ ಫುಲ್ಲು ಡೌನ್ ಇಲ್ಲು. ಬಟ್ ಗಾಡಿ ಇದ್ದಿದ್ರೆ ಚೆನ್ನಾಗಿರೋದು. ಇಟ್ ಹ್ಯಾಪನ್ಸ್. ಸೊ ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದೇವೆ. ಇಟ್ಸ್ ಓಕೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡಿ, ಅಲ್ಲಿ ಆ ಟ್ಯಾಂಕರ್ ನಿಂತಿದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬಂದಿದ್ದೀವಿ. ಅವಾ, ಇವ್ರಿಗೂ ಹತ್ತು ಬಿಡ್ತಾರೆ. ನಾನು ಫಸ್ಟ್ ಟೈಮ್ ಇಷ್ಟು ನಡೀತಾ ಇರೋದು ಆಫ್ಟರ್ ಆಲ್ ದಿಸ್ ಇನ್ಸಿಡೆಂಟ್ಸ್. ಸುಸ್ತೇ ಆಗುತ್ತೆ. ಎತ್ಕೊಂಡೋಗ್ರೋ ನನ್ನ, ಸ್ವಲ್ಪ ಅಂದ್ರೆ ರೆಸ್ಪೆಕ್ಟೇ ಇಲ್ಲ. ಸತ್ತೋಗ್ಬೇಕಂತೆ. ಥೂ, ನೀನು ಬಾಯಿಗೆ ಹುಲ್ ತುರ್ಕ. ಏನು ಹೇಳು ನೀನು?
ಸಖತ್ತಾಗಿದೆ ವ್ಯೂ ಗೈಸ್. ಬಿಸಿಲು ಅಷ್ಟೊತ್ತಿಗೆ ಹತ್ತಿದ್ರೆ ನಾವು ಬದಿಕೊಂಡ್ವಿ. ಅಮ್ಮ ರೈಡಿಂಗ್ ಬೂಟ್ಸ್ ಹಾಕ್ಕೊಂಡು ಓದಾಡ್ತವ್ರೆ. ಇವ್ನು ನೋಡಿ, ಇವನ್ನ ಆಯ್ತಾ ಇಲ್ಲ ಅಂತ ಕೈಯಲ್ಲಿ ಹಿಡ್ಕೊಂಡು ನಾನು ಶಿಸ್ತಾಗಿ ಇವತ್ತು ಡೆಕತ್ಲ ಅಂದು ಬೂಟ್ಸ್ ಹಾಕ್ಕೊಂಬಂದೆ. ಯಾಕಂದರೆ ರೈಡಿಂಗ್ ಬೂಟ್ಸ್ ಇನ್ನೂ ನಾನು ಹಾಕೋಕ್ಕೆ ಶುರು ಮಾಡಿಲ್ಲ. ಯಾಕಂದರೆ ರೈಡಿಂಗ್ ಬೂಟ್ಸು ಸ್ವಲ್ಪ ಹೆವಿ ಇರುತ್ತಲ್ಲ, ಸ್ವಲ್ಪ ಇದರಲ್ಲೇ ಫ್ಲೆಕ್ಸ್ ಆಗಲಿ ಕಾಲು ಅಂತ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ. ಆಮೇಲೆ ಬೂಟ್ಸ್ ಹಾಕ್ಕೊತೀನಿ. ಬಟ್ ಇದು ಸಖತ್ ಪ್ರೊಟೆಕ್ಷನ್ ಇದೆ. ನನ್ನ ಹಳೆ ಬೂಟ್ಸು ಆಲ್ಮೋಸ್ಟ್ 8 ವರ್ಷ ಬಂತು, ಮೊನ್ನೆ ಕಿತ್ತೋಯ್ತು. ಇದು ಹೊಸ ಬೂಟ್ಸ್, ಹೊಸ ಟ್ರೆಕ್ಕಿಂಗ್ ಶೂಸ್. ನೀರು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಓ ಮೇ ಬಿ ಆ ವಾಟರ್ ಫಾಲ್ಸ್ ಇದೆಯಲ್ಲ ಅದು ಅನ್ಸುತ್ತೆ. ಆಲ್ ದಿ ಬೆಸ್ಟ್. ನಾನು ಆರಾಮಾಗಿ ನಡ್ಕೊಂಬತ್ತೀನಿ, ನೀವು ಹತ್ರಿ. ಅದೇನು ಗೊತ್ತಾ, ಚಪ್ಪಡಿ ಕಲ್ಲು ಒಂಚೂರು ಮಿಸ್ ಆದ್ರೂ ಬೀಳ್ತೀರಾ. ಹಾಂ, ಬ್ಯಾಲೆನ್ಸ್ ಇಲ್ಲ ಚಪ್ಪಡಿ ಕಲ್ಲು. ಹಾಂ, ಅಲ್ಲೇ ಕೈ ಇಟ್ಕೋಬೇಕಾರೆ. ಧೀರ 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 ದಿ ಸುಲ್ತಾನ ದಿಲೀಪ. ಅಲ್ಲ ಇಂತೂ ಕಷ್ಟ ಬಿದ್ದು ಬೆವರು ಸೂಸಿ 1.5 ಕಿಲೋಮೀಟ್ರ್ ಹತ್ತಿರೋದು. ರೋಡ್ ಚೆನ್ನಾಗಿದೆ, ಬೆಟ್ಟದ ಮೇಲೆ ಹತ್ಕೊಂಬರ್ಬೋದು. ಬಟ್ ದಿಸ್ ವಾಸ್ ಮೈ ಫಸ್ಟ್ ಟೈಮ್ ಆಫ್ಟರ್ ಆಲ್ ದಿಸ್. ಸ್ವಲ್ಪ ಸ್ಟ್ರೈನ್ ಆಯಿತು. ಯಾರ್ಯಾವೆಲ್ಲಿಗೆ ಬರ್ತಾ ಇದ್ದೀನಿ ನೋಡಿ ನಾನು. ಸರಿ, 7 ಗಂಟೆ ಅಷ್ಟೇ ಬೆಳಗ್ಗೆ, ಆಗಲೇ ಇಷ್ಟೊಂದು ಸೆಕೆ. ಒಂದು ಕಡೆ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಲೊಕೇಶನ್ ತೋರಿಸ್ಲಾ? ದ ಮೋಸ್ಟ್ ಇನ್ಸ್ಟಾಗ್ರಾಮ್ ವೈರಲ್ ದೇವಸ್ಥಾನ. ವೆಲ್ಕಮ್ ಟು ಶ್ರೀ 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 ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ, ಕನಕಪುರ ಹತ್ರ. ಸುಸ್ತಾಯ್ತು ನೋಡಿ. ಈ ದೇವಸ್ಥಾನ ನೋಡಿಲ್ಲ ಅಂದರೂ ನಿಮಗೆ ಈ ಲಿಂಗಗಳನ್ನ ನೋಡಿದ್ರೆ ಐಡಿಯಾ ಬಂದ್ಬಿಡುತ್ತೆ ನಾವು ಎಲ್ಲಿ ಬಂದಿದ್ದೀವಿ ಅಂತ. ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ಜಾಗ. ಆ್ಯಕ್ಚುಲಿ ಗಾಡಿ ಇಲ್ಲಿವರೆಗೂ ಬರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ರೋಡು ಕನ್ಸ್ಟ್ರಕ್ಷನ್ ಮಾಡ್ತವ್ರೆ, ಗಾಡಿ ಎಲ್ಲೋ ಇಲ್ಲ. ಇದೆ ಓಂ ನಮಃ ಶಿವಾಯ. ವಾ, ಇದೇ ಜಾಗ. ಇವರಿಬ್ರು ಬಿಸ್ಕೆಟ್ ತಿಂತಾ ಇದ್ದಾರೆ. ಇವಳಿಗೆ 5 ಗಂಟೆ ಅಲ್ಲ 4 ಗಂಟೆಗೆ ಎದ್ರು ಹೊಟ್ಟೆ ಹಸುವಾಗುತ್ತೆ. ಈ ತರ ಸತ್ತೋಯ್ತತೆ ಹುಳಗಳು ಅವಳಿಗೆ. ನಿನ್ಗೂ ಹಂಗೇನಾ? ಬೇಗ ಇದ್ರೆ ಹಸುವಾಗುತ್ತನ? ಅಪ್ಪ ಏನೋ ದೊಡ್ಡ ಮನ್ಸು ಮಾಡಿ ನನಗೂ ಬಿಸ್ಕೆಟ್ ಕೊಡ್ದವ್ರೆ. ಓಕೆ ಗೈಸ್, ಇದೇ ದೇವಸ್ಥಾನ ಬಂದಿದ್ದು ನಾವು. ಆ್ಯಂಡ್ ಇಟ್ ವಾಸ್ ಇನ್ಸ್ಟಾಗ್ರಾಮ್ ವೈರಲ್ ಪ್ಲೇಸ್. ಆದರೆ ನೀವು ಏನು ರೀಲ್ಸಲ್ಲಿ ನೋಡಿರ್ತೀರ. ಸೊ ಈ ಪ್ಲೇಸಲ್ಲಿ 108 ಲಿಂಗಗಳಿದ್ದಾವೆ ಈ ಥರ. ಆ್ಯಂಡ್ ಈ ದೇವಸ್ಥಾನ ಕ್ಲೋಸ್ ಆಗಿದೆ. ಈ ದೇವಸ್ಥಾನದ್ದು ಇತಿಹಾಸ ಏನು ಅಂದರೆ, ರಾಮಾಯಣದ ಕಾಲದಲ್ಲಿ ರಾಮ ಬಂದು ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಒಂದು ಕತೆ ಇದೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಸೊ ಇಲ್ಲಿನ ಊರಿನ ಜನರು ಈ ದೇವಸ್ಥಾನಕ್ಕೆ ಬರ್ತಾರೆ. ಆ್ಯಂಡ್ ಗಾಡಿಗಳು ತುಂಬ ಪಿಕ್ ಬರುತ್ತೆ. ಇವಾಗೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಬರ್ತಿಲ್ಲ. ಆ್ಯಂಡ್ ಈ ಒಂದು ಏನು ಈ ಸೆಟಪ್ ಏನಿದೆ ಅಲ್ವಾ, ಇದು ಬ್ಯೂಟಿಫುಲ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಲೋಟಸ್ ಎಲ್ಲ ಬಿದ್ದಿದೆ. ಆ್ಯಕ್ಚುಲಿ ಇದರಿಂದ ವಾಟರ್ ಫಾಲ್ಸ್ ಬರಬೇಕು. ದೇವಸ್ಥಾನ ಓಪನೇ ಆಗಿಲ್ಲ, ಇನ್ನು 7:30. ಓಪನ್ ಆಗೋದು 9 ಗಂಟೆಗೆ. ದೇವಸ್ಥಾನನೇ ಓಪನ್ ಆಗಿಲ್ಲ. ಬಟ್ ಏನಂದರೆ ಇದೊಂದು ವ್ಯೂ ನೋಡ್ತೀನಿ, ಇನ್ಸ್ಟಾಗ್ರಾಮ್ ವೈರಲ್ ನೋಡ್ತೀನಿ ಅಂತಂದರೆ ನೀವು ಬರ್ಬೋದು. ಇಷ್ಟೇ, ಇದೇನಿಲ್ಲ. ಅಲ್ಲಿ ಫಿಶ್ ಇದೆ ನೋಡಿ, ಅಲ್ಲಿ ಪಾಂಡಲ್ಲಿ ಒಂದು ಫಿಶ್ ಹೋಗ್ತಾ ಇದೆ. ಫಿಶ್ಶು ಎಷ್ಟೊಂದು ಫಿಶ್ ಇದೆ ಒಳಗೆ. ಬಸವಣ್ಣ ಬರುತ್ತಂತ. ಓಕೆ. ಸೊ ದೇವಸ್ಥಾನ ಓಪನ್ ಮಾಡಿದ್ರು, ಗೇಟ್ ಇವಾಗ ಓಪನ್ ಮಾಡಿದ್ರು. ಎಷ್ಟೊತ್ತಿಂದ ಎಷ್ಟೊತ್ತಿದು ಏನೋ ಹೇಳ್ತಿದ್ರಲ್ಲ ಅವರು? ಅದೇ ಇಲ್ಲಿ ಅಂಗಡಿಯವರೆಲ್ಲ ಇದ್ದಾರಲ್ಲ, 8 ಗಂಟೆಗೆ ಓಪನ್ನು, ಸಂಜೆವರೆಗೂ ಇರುತ್ತೆ. ಓಕೆ. ಸೊ ನೋಡಿ, ಅಲ್ಲಿ ಬಸವಣ್ಣನ ಫೋಟೋ ಇದೆಯಲ್ಲ, ಬಸವಣ್ಣ ಬರುತ್ತಂತೆ. ಸೊ ದೇವಸ್ಥಾನ ಆದರೆ ಗರ್ಭಗುಡಿ ಕ್ಲೋಸ್ ಆಗಿದೆ.
ಬಟ್ ಇದು ಓಪನ್ ಆಯ್ತು ಅಷ್ಟೇ. ಹಿಂದೆ ಎಲ್ಲ ಬಂಡೆಗಲ್ಲು ಮೇಲೆ ಈ ಥರ ಒಂದು ಸಖತ್ತಾಗಿದೆ, ಪೀಸ್ಫುಲ್ ಆಗಿದೆ. 8:15 ಬೇಲ್ಪುರಿ ತಿನ್ನೋ ಒಂದು ದೊಡ್ಡ ಕ್ರಿಯೇಚರ್ ಅಂದರೆ ಇವಳೊಬ್ಳೆ. ಸೊ ಇವಾಗ ಅವಳು ಬೇಲ್ಪುರಿ ತಿಂತಾ ಇದ್ದಾಳೆ. ಅಯ್ಯೋ ಹೆಂಗಿದೀನಿ ನೋಡು ನಾನು. ಅಲ್ಲಿ ನೋಡಿ ಹೆಂಗ್ ಮಾಡ್ತಾರೆ ನಾನು ಇವರು. ಅದ್ರ ಡ್ರೋನ್ ಶಾಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಯಾರಿಗೋ ಹೊಡೆಯಕ್ಕೆ ಹೋಗಂಗಿದೆ ಅದು. ಅಯ್ಯೋ ಅಲ್ಲೋಡಲ್ಲಿ ಆಂಗಲ್ ಡಿಸೈನ್ ಆಂಗಲ್ ಯಾರೋ. ಅಯ್ಯೋ ಏನು ಕೆಳಗಡೆ ಎತ್ತಿ ಯಾರನ್ನ ಹೊಡೆದು ಬಿಸಾಕೊಳಂಗೆ. ಚೆನ್ನಾಗಿದೆ. ಹಿಂದೆಗಡೆ ಹಿಂಗ್ ಮಾಡ್ಕೊಂಡು. ಕ್ರಿಕೆಟ್ ಬ್ಯಾಟ್ ಆಗೋಯ್ತು. ಅಯ್ಯೋ ಇದೇನಿದು? ನೋಡಿ ಈ ತರ ಒಳ್ಳೆ ಫೋಟೋಗ್ರಾಫರ್ನ ಮಡಿಕೋಬೇಕು ಅವಾಗ ರೈಡಿಗೆ ಬಂದಾಗ. ಚೆನ್ನಾಗಿ ತೆಗಿತಾನೆ, ಎಲ್ಲ ಫೋಟೋಸ್ ತುಂಬಾ ಚೆನ್ನಾಗಿ ತೆಗಿತಾನೆ. ಇಲ್ಲಿ ಇಲ್ಲಿ ನಮಿವ್ರದ್ದು ಆಕ್ಚುಲಿ DSLR ತೆಗ್ದಂಗಿದೆ ಬ್ರೋ. ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಸ್ಯಾಮ್ಸಂಗ್ S26 ಅಲ್ಟ್ರಾ, iPhone 17 Pro, ಇದು ವಿವೋ X300 Pro. ಆಕ್ಚುಲಿ ಚೆನ್ನಾಗಿ ಬರ್ತಾ ಇದೆ. ಆಕ್ಚುಲಿ ಈ ಎರಡು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಚೆನ್ನಾಗಿ ಬರ್ತಾ ಇದೆ ಫೋಟೋಸ್. ಹಂಗೆ ಹೇಳ್ಬೇಡ, ನಮ್ದು ರಾ ಚೆನ್ನಾಗಿ ಬರುತ್ತೆ. ನಾವು ಬಿಟ್ಕೊಳಕ್ಕಾಗಲ್ಲ ಗ್ಯಾಪಲ್ಲಿ, ಪರವಾಗಿಲ್ಲ. ಬೆಳಗ್ಗೆನೆ ನಿಪ್ಪಟ್ಟು ಮಸಾಲ ತಿಂತಾ ಇದ್ದಾಳೆ ನೋಡಿ. ಗೈಸ್ ನಮಗೆ ಇಲ್ಲಿ ಲೋಕಲ್ ಗಾಡಿಗಳನ್ನ ಬಿಡ್ತಾ ಇದ್ದಾರೆ, ಯಾಕಂದ್ರೆ ಮೇಲೆ ಅಂಗಡಿ ಇದೆ. ಬಿಟ್ರೆ ಬೇರೆ ಯಾರ ಗಾಡಿನೂ ಬಿಡಲ್ಲ. ಆಟೋ ಬಂತು, ಆಟೋದಲ್ಲಿ ಎಲ್ಲಾ ಗಾಡಿನೂ ಬಿಡ್ತಾರೆ. ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಅದೇ ಕಾಂಕ್ರೀಟ್ ಹಾಕಿದ್ರೆ ರೋಡ್ ಬ್ಲಾಕ್ ಆಗುತ್ತೆ ಅಲ್ಲಿ ಒಣಗಕ್ಕೆ. ಇನ್ನೊಂದು ವಾರ 28 ನೀವು ವಿಡಿಯೋ ನೋಡೋ ಅಷ್ಟೊತ್ತಿಗೆ ಅದು ಆಗಿರುತ್ತೆ ರೋಡು. ನಾವು ಆಟೋದಲ್ಲಿ ಹೋಗ್ತಿದೀವಿ ಗೈಸ್. ನೋಡಿ ಎಷ್ಟು ನಡ್ಕೊಂಡ್ ಬಂದಿರೋದು ನಾವು, ಗೊತ್ತಾ? ಅಲ್ಲಿಂದ ನಡ್ಕೊಂಡ್ ಬಂದಿರೋದು. ಹತ್ತಿದ್ದೆ ಕಣೋ. ಇವಾಗ ಆಕ್ಸಿಡೆಂಟ್ ಆದ್ಮೇಲೆ ಇವತ್ತೇ ಕಣೋ ಇಷ್ಟೊಂದು ನಡೆದಿದ್ದು ನಾನು. ಕ್ರಾಂಪ್ ಆಯ್ತದ, ನೋಡ್ಕೋಬೇಕು. ರಾತ್ರಿ ಕಾಲು ಹಿಡ್ಕತ್ತದೆ, ಲಾಕು ಗ್ಯಾರಂಟಿ ಫಿಕ್ಸ್. ಮತ್ತೆ ನೀನು ಅಲ್ಲಿ ತನಕ ಬೇರೆ ಹೋಗ್ಬೇಕಾ? ಇಲ್ಲಿಗೆ ಮತ್ತೆ ಇವಾಗ ನಾನು ಹೋಗ್ಬೇಕು ಶೂಟಿಗಲ್ಲಿ ಮಾನ್ಯತೆಗೆ. ಎಂಟ್ರನ್ಸ್ ಪಾದಾರ್ ಗೋವಿಂದ ಇಲ್ಲೇ ಎಲ್ಲೋ ಕಣಕ್ ಪೊದೆಲಿ ಇಕ್ಕದೆ ನೀನು. ಒಂದೇ ನಿಮಿಷ ಹಂಗೆ ಗಿರ್ತಿ. ಈ ಕಡೆಯಿಂದ ಹೋಗ್ಬೇಕಾ? ಇಲ್ಲೇನಾ ಗ್ಯಾರಂಟಿನಾ? ಶೂ ಇಲ್ಲೇನೆ ಇಟ್ಟು. ಶೂ ಅಲ್ಲೇ ಇದೆ, ಅದ್ರೊಳಗಡೆ ಹಾವು ಸೇರ್ಕೊಂಡಿರ್ಬೇಕು. ಈಗ ಮಜಾ ಇರುತ್ತೆ ನೋಡು. ನೋಡಿ ಒಂದು ಶೂ ಒಂದಿದೆ. ಎಲ್ಲಪ್ಪ ಶೂಸು ಕಾಣಿಸ್ತಾನೆ ಇಲ್ಲ. ಇಲ್ಲಿ ಬುಟ್ಸು. ನೋಡಿ ರೈಡಿಂಗ್ ಬೂಟ್ಸ್ ಅಲ್ಲಿ ಹಾಕೊಂಬಂದ್ರೆ ಹಿಂಗೆ ನಡೆಯಕ್ಕಾಗಲ್ಲ. ಏನಾದ್ರೂ ಉಳೆಗಿಳ ಓದೋದ ಮೇಲೆ ತನಕ ಅಷ್ಟೇನೆ. ಅಲ್ಲಿಂದ ವಾಪಸ್ ನಾವು ಇಲ್ಲಿಂದ ಇಲ್ಲಿ ತನಕ ನಡಿಬೇಕಷ್ಟೇ, ಡೌನ್ ತನಕ. ಆಲ್ಮೋಸ್ಟ್ ನಮ್ಮ ರೈಡು ಎಂಡ್ ಆಯಿತು. ಕನಕಪುರ ಎಕ್ಸಿಟ್ ಹತ್ರ ಒಂದು ಎಳ್ಳೀರು ಕುಡಿದ್ವಿ. ಹೆವಿ ಬಿಸಿಲು ಶುರುವಾಗಿದೆ. ಸೊ ಒಂದು ಶಾರ್ಟ್ ಹೈಡ್ರೇಷನ್ ಬ್ರೇಕ್ ಆಯಿತು. ಆ್ಯಂಡ್ ಆ ದೇವಸ್ಥಾನ ಚೆನ್ನಾಗಿತ್ತು. ಬಟ್ ಅದೇ ನೀವು ಒಂದು ವಾರ ಬಿಟ್ಟು ಏನಾದರೂ ಹೋಗ್ತೀನಿ ಅಂದರೆ ರೋಡ್ ರೆಡಿಯಾಗಿರುತ್ತೆ. ಆರಾಮಾಗಿ ಗಾಡಿ ಎಲ್ಲ ಕಾರು ಎಲ್ಲನೂ ಹಿಲ್ ಟಾಪಿಗೆ ಹೋಗುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ಸೊ ಜಸ್ಟ್ ಡೇ ಔಟಿಂಗ್ ಅಂತ ನೋಡೋ ಅಂಥದ್ದೇನಿಲ್ಲ. ಬಟ್ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋರು ಹೋಗ್ಬೋದು. ಒಂದು ಪಿಕ್ಚರಬಲ್ ದೇವಸ್ಥಾನ ಅಷ್ಟೇ. ಸೊ ಪೀಸ್ ಇದೇ ಥರ ಒಂದಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾರೋಣ, ಹೋಗ್ತಾರೋಣ. ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗೋದೆಲ್ಲ ಸತ್ಯನ ಅಂತ ತಿಳ್ಕೊಳ್ತಾರೋಣ. ನಾವು ಒಂದಷ್ಟು ಜಾಗನ ವೈರಲ್ ಮಾಡೋಣ. ದಯವಿಟ್ಟು ಪ್ಲಾಸ್ಟಿಕ್ನ ಹಾಕ್ಬೇಡಿ, ಸ್ವಚ್ಛತೆ ಕಾಪಾಡಿ. ಏನು ತಿಂದರು ಡಬ್ಬಿಗೆ ಹಾಕ್ಕೊಂಡು ವಾಪಸ್ಸು ಬ್ಯಾಗಲ್ಲಿ ಹಾಕೊಂಡು ಬಂದು ಮನೆಗೆ ಬಿಸಾಕಿ ಡಸ್ಟ್ಬಿನಲ್ಲಿ. ಓಕೆ ಗಾಯ್ಸ್, ನಮ್ಮ ಕನಕಪುರ ಮತ್ತೊಂದು ಎಕ್ಸ್ಪ್ಲೋರೇಷನ್ ಮುಕ್ತಾಯ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಬಾಯ್ ಬಾಯ್.